ಶ್ರೀಗುರುಭ್ಯೋ ನಮಃ. ಅನಂತಗುಣಪೂರ್ಣತ್ವಾದಗಮ್ಯಾಯ ಸುರೈರಪಿ ಸರ್ವೇಷ್ಟದಾತ್ರೆ ದೇವಾನಾಂ ನಮೋ ನಾರಾಯಣಾಯತೆ. ಶ್ರೀಗುರುಭ್ಯೋ ನಮಃ. ತಲವಕಾರೋಪನಿಷತ್ತು ಮೊದಲನೇ ಖಂಡ, 4ನೇ ಮಂತ್ರ. ಅನ್ಯದೇವ ತದ್ವಿದಿತಾತ್ ಅಥೋ ಅವಿದಿತಾದ್ ಅಧಿ ಇತಿ ಶುಶ್ರುಮ ಪೂರ್ವೇಷಾಂ ಏನಸ್ತದ್ ವ್ಯಾಚಚಕ್ಷಿರೆ. ರಾಯರು ಅವತಾರಿಕೆಗಳನ್ನು ಕೊಡ್ತಾ ಇದ್ದಾರೆ. ಕುತಃ ಅಸ್ಯ ಪರಿಪೂರ್ಣತ್ವಂ ಇತ್ಯತಃ ಲೋಕವಿಲಕ್ಷಣ ವಸ್ತುತ್ವಾತ್ ಇತಿ ಹೇತೋಃ ಇತ್ಯಾಹ ಅನ್ಯದೇವ ಇತಿ. ಹಿಂದಿನ ಮಂತ್ರದಲ್ಲಿ ಹೇಳಿದರು, ಪರಮಾತ್ಮ ಎಲ್ಲ ಜೀವರಲ್ಲಿ ಇರುವ ಇಂದ್ರಿಯಗಳ ಪ್ರೇರಕನಾಗಿ ಇದ್ದಾನೆ. ಅವನನ್ನ ಬ್ರಹ್ಮಾದಿ ದೇವತೆಗಳು ಯಾರೂ ಕೂಡ ಸಂಪೂರ್ಣವಾಗಿ ತಿಳಿಯಲು ಸಾಧ್ಯ ಇಲ್ಲ, ತಿಳಿದಿರೋದಿಲ್ಲ. ಸಾಮಾನ್ಯ ಜ್ಞಾನವೂ ಇರೋದಿಲ್ಲ, ವಿಶೇಷ ಜ್ಞಾನವೂ ಇರೋದಿಲ್ಲ ಅಂತ ಹೇಳಿದರು. ಯಾಕೆ ಹಾಗೆಂದರೆ ಪರಿಪೂರ್ಣನಾಗಿದ್ದಾನೆ. ಪರಿಪೂರ್ಣನಾಗಿದ್ದಾನೆ ಮತ್ತು ಲೋಕ ವಿಲಕ್ಷಣ ಆಗಿದ್ದಾನೆ. ಅದರಿಂದ ಬೇರೆ ದೇವತೆಗಳು ಅವನನ್ನು ತಿಳಿಯಕ್ಕೆ ಆಗಲಿಲ್ಲ. ಹಾಗೆ ಅದನ್ನು ಇಲ್ಲಿ ವಿವರಣೆಯನ್ನು ಮಾಡ್ತಾ ಇದ್ದಾರೆ. ತತ್ರ ಚಕ್ಷುರಾದ್ಯಗಮ್ಯಂ ವಸ್ತು ವಿದಿತಾತ್ ಪ್ರಮಿತಾತ್ ಜಗತಃ ಅತಃ ಅವಿದಿತಾತ್ ಅಪ್ರಮಿತಾತ್ ಶಶಶೃಂಗಾದೇಹ ಚ ಅನ್ಯದೇವ ವಿಲಕ್ಷಣಮೇವ ಇತ್ಯರ್ಥಃ. ಅವನು ವಿದಿತನೂ ಹೌದು, ಅವಿದಿತನೂ ಹೌದು. ವಿದಿತ ಅಂದರೆ ತಿಳಿಯಲು ಯೋಗ್ಯನಾದವ. ದೇವರು ಚಕ್ಷುರಾದ್ ಅಗಮ್ಯವಾದ ವಸ್ತು ಹಾಗೆ ಅಂತ ಹೇಳೋಣ ಅಂದರೆ ವಿದಿತನಾಗಿದ್ದ, ಪ್ರಮಿತ. ಜಗತ್ತಿನಲ್ಲಿ ಅವನನ್ನ ಶಾಸ್ತ್ರ ಮೂಲಕ ತಿಳಿಯಲು ಸಾಧ್ಯ ಆಗ್ತದೆ, ಜಗತ್ತು ಕಾಣಿಸ್ತಾ ಇದೆ. ಅತಃ ಅವಿದಿತಾತ್ ಅಪ್ರಮಿತಾತ್, ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಶಶ ಶೃಂಗಾದೇಹೆ, ಹಾಗೆ ಅಂದ್ರೆ ಮೊಲದ ಕೊಂಬು ಅಂತ. ಮೊಲಕ್ಕೆ ಕೊಂಬು ಇರ್ತದ? ರ್ಯಾಬಿಟ್, ಮೊಲ ಅಂದ್ರೆ ರ್ಯಾಬಿಟ್. ರ್ಯಾಬಿಟ್ಟಿಗೆ ಕೊಂಬು ಇರೋದಿಲ್ಲ. ಹಸು, ಆಡು ಇತ್ಯಾದಿಗಳಿಗೆ ಬೇಕಾದ್ರೆ ಇರಬಹುದು, ಆದರೆ ಮೊಲಕ್ಕೆ ಇರೋದಿಲ್ಲ ನೋಡಿ. ಅದರಂತೆ ದೇವರು ಏನಾಗಿದ್ದಾನೆ? ಅಪ್ರಮಿತನಾಗಿದ್ದಾನೆ, ಅಂದ್ರೆ ವಿಲಕ್ಷಣವಾಗಿದ್ದಾನೆ. ಹಾಗೆ ವಿದಿತಾತ್ ಅನ್ಯದ್ ಇತ್ಯುಕ್ತೌ ನಿಸ್ವರೂಪತಾ ಶಂಕಾ ವ್ಯುಧಾಸಾಯ ಅತಃ ಅವಿದಿತಾತ್ ಅನ್ಯದ್ ಇತ್ಯುಕ್ತಿ. ಅಲ್ಲ, ದೇವರನ್ನ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಸ್ವರೂಪ, ಅವನಿಗೆ ಶರೀರ ಇತ್ಯಾದಿಗಳು ಯಾವುದು ಇಲ್ಲವೋ ಏನೋ, ಅದರಿಂದ ತಿಳಿಯಲಿಕ್ಕಾಗಲಿಲ್ಲ ಹಾಗೆ ಅಂತ ಒಂದು ಶಂಕೆ ಬರುತ್ತದೆ. ಆ ಶಂಕೆಯನ್ನ ನಿವಾರಣೆ ಮಾಡುವುದಕ್ಕಾಗಿ ಅತಃ ಅವಿದಿತಾತ್ ಅನ್ಯತ್ ಅಂದರೆ ವಿದಿತಾತ್ ಅನ್ಯತ್ ಇತ್ಯುಕ್ತವ್. ನಾವೇನ್ ತಿಳಿದಿದ್ದೀವಿ, ಜಗತ್ತಿನಲ್ಲಿ ನಾವೇನ್ ತಿಳಿದಿದ್ದೀವಿ ಅದಕ್ಕಿಂತ ವಿಲಕ್ಷಣನಾದವ. ಜಗತ್ತಿನಲ್ಲಿ ನಾವೇನ್ ಕಂಡಿದ್ದೀವಿ ಯಾವುದು ವಿದಿತ ಅಂದ್ರೆ ತಿಳಿದದ್ದು. ಜಗತ್ತಿನಲ್ಲಿ ನಾವೇನ್ ಕಂಡಿದ್ದೀವಿ ಅದಕ್ಕಿಂತ ಅನ್ಯತ್, ವಿಲಕ್ಷಣವಾಗಿದ್ದ. ಹಾಗೆಂತ ಹೇಳಿ ಸ್ವರೂಪ ಇಲ್ಲದವ ಅಂತ ತಿಳ್ಕೋಬಾರ್ದು. ಆ ಶಂಕೆಯನ್ನ ನಿರಾಕರಣೆ ಮಾಡುವುದಕ್ಕಾಗಿ, ತೆಗೆದಾಕುವುದಕ್ಕಾಗಿ ಅವಿದಿತಾತ್ ಅನ್ಯತ್, ನೀವೇನ್ ತಿಳಿದಿಲ್ಲ ಅದಕ್ಕಿಂತಲೂ ಭಿನ್ನನಾಗಿದ್ದಾನೆ, ಅದಕ್ಕಿಂತ ವಿಲಕ್ಷಣವಾಗಿದ್ದಾನೆ ಅಂತ ಅರ್ಥ. ನೀವು ಯಾವ್ಯಾವ ತಿಳಿದಿಲ್ಲ? ಶಶಭಿಷಾಣ ತಿಳಿದಿಲ್ಲ, ಯಾಕೆ? ಅದಂತ ವಸ್ತು ಇಲ್ಲವಿಲ್ಲ, ಸ್ವರೂಪನೇ ಇಲ್ಲ, ಅದಕ್ಕಿಂತಲೂ ವಿಲಕ್ಷಣವಾಗಿದ್ದಾನೆ ಅಂತ ಅರ್ಥ. ಕೇಚಿತ್ ವ್ಯಕ್ತಾವ್ಯಕ್ತ ಜಗತಃ ಅನ್ಯದ್ ಇತ್ಯರ್ಥ ಮಾಹುಹು. ಇನ್ನು ಕೆಲವರು ವ್ಯಕ್ತವಾದ ಅಂದರೆ ಕಾಣ್ತಾ ಇರುವ, ಅವ್ಯಕ್ತವಾದ ಕಾಣದೇ ಇರುವ ಜಗತ್ತಿಗಿಂತ ಅನ್ಯನಾದವ ಅಂತನೂ ಅರ್ಥವನ್ನು ಮಾಡ್ತಾ ಇದ್ದಾರೆ. ಅಧಿ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ. ಸೊ ಅನ್ಯದೇವ ತದ್ವಿದಿತಾತ್ ಅಥೋ ಅವಿದಿತಾತ್ ಅಂತ ಇಷ್ಟಕ್ಕೆ ವ್ಯಾಖ್ಯಾನ ಮಾಡಿ ಅಧಿ ಅಂತ ಲಾಸ್ಟ್ ಅಲ್ಲಿ ಹೊಂದಿದೆ. ಅಧಿ ಅಂದ್ರೆ ಸರ್ವೋತ್ತಮ ಅಂತ ಇತ್ತು. ಸರ್ವೋತ್ತಮನಾಗಿರ್ತಾನೆ. ನಾವು ಯಾವುದು ತಿಳಿದಿದ್ದೀವಿ ಅದಕ್ಕಿಂತಲೂ ವಿಲಕ್ಷಣನಾಗಿದ್ದಾನೆ. ನಾವು ಯಾವುದು ತಿಳಿದಿಲ್ಲ ಅದಕ್ಕಿಂತಲೂ ವಿಲಕ್ಷಣವಾಗಿದ್ದಾನೆ. ನಾವು ಯಾವುದನ್ನು ತಿಳಿದಿದ್ದೀವಿ, ಜಗತ್ತಿನಲ್ಲಿ ಇರುವ ಪದಾರ್ಥವನ್ನು ತಿಳಿದಿದ್ದೀವಿ, ಅದಕ್ಕಿಂತ ವಿಲಕ್ಷಣ. ನಾವು ಯಾವುದು ತಿಳಿದಿಲ್ಲ, ಶಶಶೃಂಗ ಅಂದ್ರೆ ಮೊಲದ ಕೊಂಬು ಇತ್ಯಾದಿಗಳು ತಿಳಿದಿಲ್ಲ, ಅದಕ್ಕಿಂತಲೂ ವಿಲಕ್ಷಣವಾಗಿ ಇದ್ದಾನೆ. ಮತ್ತು ಅವನೇನಾಗಿದ್ದಾನೆ? ಸರ್ವೋತ್ತಮನಾಗಿದ್ದಾನೆ. ತಥಾಚ ಭಾಷ್ಯದಲ್ಲಿ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ.
ಸರ್ವೋತ್ತಮಶ್ಚ ಸರ್ವತ್ರ ಇತಿ ಏವಂ ಪ್ರಕಾರೇಣ ಈ ರೀತಿಯಾಗಿ ಹಿಂದೆ ಹೇಳಿದ ಪ್ರಕಾರ ಪೂರ್ವೇಶಾಂ ವ್ಯಾಸ ಪ್ರವೃತ್ತೀನಾಂ ಸಕಾಶಾತ್ ಶುಶ್ರುಮ ಶ್ರುತವಂತಹ ಸ್ಮ. ಬ್ರಹ್ಮದೇವರು ಹೇಳ್ತಾರೆ, ರುದ್ರ ಈ ರೀತಿಯಾಗಿ ನಾವು ವ್ಯಾಸ ಮಹರ್ಷಿಗಳು ಅಂದರೆ ಪರಮಾತ್ಮನ ಅವತಾರ ವ್ಯಾಸ ಪ್ರವೃತ್ತಿಗಳಿಂದ ನಾವು ಈ ರೀತಿಯಾಗಿ ನಾವು ತಿಳಿದಿದ್ದೀವಿ ಹಾಗೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಶ್ರವಣಸ್ಯ ಚಿರಕಾಲೀನತ್ವ ದ್ಯೋತನಾಯ ಪರೋಕ್ಷಾರ್ಥಕ ಲಿಟ್ ಪ್ರಯೋಗ ಮಾಡಿದ್ದಾರೆ ಅಂತ ಒಟ್ಟು. ನಹ ಅಸ್ಮಾನ್ ಪತಿ ಯೇ ಪೂರ್ವೇ ತದ್ಬ್ರಹ್ಮ ವ್ಯಾಚಚಕ್ಷಿರೆ ವ್ಯಾಖ್ಯಾತವಂತಹ ತೇಷಾಂ ಪೂರ್ವೇಶಾಂ ಇತ್ಯನ್ಮಯಃ. ಲಿಂಗಾರ್ಥೇಲಿಡುವ ಅಂತ ಒಂದು ವ್ಯಾಕರಣ ವಿಶೇಷವನ್ನು ಹೇಳ್ತಾ ಇದ್ದಾರೆ. ನಮಗೆ ಯಾರು ಉಪದೇಶವನ್ನು ಮಾಡಿದ್ದಾರೆ, ಏ ಪೂರ್ವೆ ಆ ಪರಬ್ರಹ್ಮನನ್ನ ಉಪದೇಶ ಮಾಡಿದ್ದಾರೆ, ತೇಷಾಂ ಅವರಿಗಿಂತಲೂ ಹಿಂದಿನವ ಉಪದೇಶ ಮಾಡಿದ್ದು ಅಂದರೆ ವ್ಯಾಸ ಪ್ರವೃತ್ತಿಗಳು ಅವರು ಆ ರೀತಿಯಾಗಿ ನಮಗೆ ಉಪದೇಶವನ್ನು ಮಾಡಿದ್ದಾರೆ. ಅಂದರೆ ಏನಂತ ಉಪದೇಶ ಮಾಡಿದ್ದಾರೆ? ನೀನು ಯಾವುದು ತಿಳಿದಿದ್ದಿ ಜಗತ್ತಿನಲ್ಲಿ ಅದಕ್ಕಿಂತ ವಿಲಕ್ಷಣವಾಗಿದ್ದಾನೆ ಪರಬ್ರಹ್ಮ, ನೀನು ಯಾವುದು ತಿಳಿದಿಲ್ಲ ಜಗತ್ತಿನಲ್ಲಿ ಅದಕ್ಕಿಂತಲೂ ವಿಲಕ್ಷಣವಾಗಿದ್ದಾನೆ. ಒಟ್ಟು ಅವನಿಗೆ ಸ್ವರೂಪ ಇಲ್ಲ ಎಂಬ ಒಂದು ಶಂಕೆಯೂ ಇಲ್ಲ, ಸ್ವರೂಪ ಇದೆ ಆದರೂ ಅವನನ್ನು ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಆಗೋದಿಲ್ಲ ಅಂತ ಒಟ್ಟು ಒಂದು ಒಗಟಿನಂತೆ ಇರುತ್ತದೆ ಇದು. ಅದನ್ನು ಈ ರೀತಿಯಾಗಿ ಟಿಪ್ಪಣಿಗಳನ್ನು ನೋಡಿ ನಾವು ಅರ್ಥ ಮಾಡ್ಕೋಬೇಕು ಅಂತ ಒಟ್ಟು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮವಸ್ತು ಶ್ರೀ ಹರೇ ನಮಃ.